ಇದು ಕೊನೆ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಹೇಳಿದೀನಿ ಒಂದು ಸಣ್ಣ ಪುಟ್ಟ ಪ್ಲಾನಿಂಗ್ಸ್ ಇರುತ್ತಲ್ಲ, ಸೊ ಇದು ಈ ಒಂದು ಪ್ಲಾನಿಂಗ್ಗೆ ಬನ್ನಿ ಅಂದ್ರೆ ಅವರ ಮತ್ತೆ ಇನ್ನೆಲ್ಲ ಊಟಕ್ಕೆ ಏನಿರೋದಿಲ್ಲ ಇನ್ಫಾರ್ಮೇಶನ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹ ಪ್ರವೇಶದ ಬಗ್ಗೆ ಮಾತಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಹೇಳಬೇಕು. ನನ್ನ ಒಂದು ಚಾನಲ್ ಅಲ್ಲಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಇದು ಕೊನೆ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ಮೇಲೆ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ಗೆ, ಎಸ್ಪೆಷಲಿ ನಮ್ಮನೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಡಿಯೋ ಬರೋದಿಲ್ಲ. ಇದ್ರೆ ಒಂದೇ ಒಂದು ವಿಡಿಯೋ ಇರುತ್ತೆ, ಅದು ಹೋಮ್ ಟೂರ್. ಅಷ್ಟ್ಬಿಟ್ರೆ ಇನ್ನೆಲ್ಲದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಸೊ ಇನ್ಮೇಲೆ ಬೇರೆ ಮನೆಯ ಒಂದು ಕನ್ಸ್ಟ್ರಕ್ಷನ್ಸ್ ಬರುತ್ತೆ, ಇಲ್ಲ ಲಾಕ್ಸ್ ಬರುತ್ತೆ. ಅಷ್ಟ್ಬಿಟ್ರೆ ನಮ್ಮನೆದ್ರ ಬಗ್ಗೆ ಇನ್ಯಾವುದು ಕನ್ಸ್ಟ್ರಕ್ಷನ್ಸ್ ವಿಡಿಯೋ ಬರೋದಿಲ್ಲ. ಸೊ ಇವಾಗ ವಿಚಾರಕ್ಕೆ ಬರೋಣ. ಗೃಹ ಪ್ರವೇಶಕ್ಕೆ ಎಷ್ಟು ಖರ್ಚಾಯಿತು ಅಂತ ಒಂದು ವಿಡಿಯೋವನ್ನ ಹಾಕಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ 1,20,000 ಆಗುತ್ತೆ ಅಂತ ಹೇಳಿದ್ದೆ. ಮತ್ತೆ ಅದರಲ್ಲೇ ಒಂದು ಕೇಳಿದ್ದೆ, ನಿಮಗೆ ಖರ್ಚಿನ ಬಗ್ಗೆ ಎಲ್ಲ ಸಪ್ರೇಟ್ ಆಗಿ ಎಷ್ಟು ಖರ್ಚಾಯಿತು ಅಂತ ಕೇಳಿ ನಾನು ವಿಡಿಯೋ ಮಾಡ್ತೀನಿ ಅಂತ. ಅದರಲ್ಲಿ ಒಬ್ರು ಕಾಮೆಂಟ್ ಮಾಡಿದ್ದು, ವೇಸ್ಟ್ ಖರ್ಚು ಬಗ್ಗೆ ಹೇಳಿ ಒಂದು ವಿಡಿಯೋ ಮಾಡಿ ಅಂತ. ಜೊತೆಗೆ ಎಷ್ಟು ಜನಕ್ಕೆ ಊಟವನ್ನ ಅಂದ್ರೆ ಫುಡ್ ಎಲ್ಲ ಎಷ್ಟು ಜನಕ್ಕೆ ಮಾಡಿಸಿದ್ವಿ, ಏನು ಎತ್ತ ಅಂತ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆಗಿ ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದ್ರಿ. ಹಾಗಾಗಿ ಇವತ್ತು ನಾನು ಅದೇ ವಿಚಾರವಾಗಿ ಒಂದು ಟಾಪಿಕ್ ಅನ್ನ ತಗೊಂಡು ಮಾತಾಡಕ್ಕೆ ಬಂದಿದ್ದೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತ ಇದೇ ಕೊನೆ ವಿಡಿಯೋ ಆಗಿರುತ್ತೆ. ಏನಾದ್ರು ಮೊದಲನೇ ಸರಿ ವಿಡಿಯೋ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬೇರೆ ಮನೆಗಳಿಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಾನು ತಪ್ಪದ ಇನ್ಫಾರ್ಮೇಶನ್ ಕೊಡ್ತೀನಿ. ಆದ್ರೆ ನಮ್ಮ ಮನೆಗೆ ಸೊ ಇದೆ, ಇಷ್ಟು ಬಿಟ್ರೆ ಇನ್ನೇನಿರೋದಿಲ್ಲ ಇನ್ಫಾರ್ಮೇಶನ್. ಯಾಕಂದ್ರೆ ಈ ನಿನ್ನೆಗೆ ಗೃಹ ಪ್ರವೇಶ ಆಗಿ ಸುಮಾರು 2 ತಿಂಗಳು ಕಂಪ್ಲೀಟ್ ಆಯ್ತು. ಸೊ ಕಂಪ್ಲೀಟ್ ಆದ್ಮೇಲೆ ನಾನು ಬರೋ ವಿಡಿಯೋಸ್ ಎಲ್ಲ ಅಂದ್ರೆ ಏನೇನೆಲ್ಲ ನಾನು ಮಿಸ್ ಮಾಡಿದ್ನಲ್ವಾ, ಸೊ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಅದನ್ನೆಲ್ಲ ಕೂಡ ನಾನು ಆದಷ್ಟು ಕವರ್ ಮಾಡಿದ್ದೀನಿ. ಇನ್ನು 2 ವಿಡಿಯೋಸ್ ಇದೆ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್, ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ಅಂತ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಅದ್ರ ಬಗ್ಗೆ ಹೇಳಿ ಅಂತ. ಮತ್ತೆ ಕೇಳಿದಿರ ಮೆಟೀರಿಯಲ್ಸ್ ಎಲ್ಲಾದ್ರೂ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಮೆಟೀರಿಯಲ್ಸ್ ಏನೆಲ್ಲ ಆಯ್ತು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಖಂಡಿತ 2 ವಿಡಿಯೋವನ್ನ ಮಾಡಿ ನಾನು ಒಂದು ನಮ್ಮನೆ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಅಲ್ಲಿಗೆ ಎಂಡ್ ಮಾಡ್ತೀನಿ. ಆ 2 ವಿಡಿಯೋ ಇನ್ನು ಪೆಂಡಿಂಗ್ ಅಲ್ಲಿದೆ, ಬಟ್ ಅದು ಬಿಟ್ರೆ ಇನ್ನೆಲ್ಲವನ್ನ ನಾನು ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ಗೆ ಬರೋಣ. ನಾನು ಹೇಳಿದೀನಿ 1,20,000 ಕಂಪ್ಲೀಟ್ ಆಗುತ್ತೆ ಗೃಹ ಪ್ರವೇಶಕ್ಕೆ ಅಂತ. ಹಾಗಾದ್ರೆ ಬನ್ನಿ, ಯಾವ್ದಕ್ಕೆಲ್ಲ ಖರ್ಚು ಮಾಡಿದ್ವಿ, ಯಾವ್ದಕ್ಕೆಲ್ಲ ಖರ್ಚು ಮಾಡಲಿಲ್ಲ, ಜೊತೆಗೆ ವೇಸ್ಟ್ ಅನ್ನೋದು ಏನಾಯ್ತು ಅನ್ನೋದನ್ನ ಮಾತಾಡ್ಕೊಳ್ಳೋಣ, ಆಯ್ತಾ? ಫಸ್ಟ್, ಗೃಹ ಪ್ರವೇಶ ಯಾರು ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ನನ್ನ ಒಂದು ಸಣ್ಣ ಟಿಪ್ ಏನಪ್ಪಾ ಅಂದ್ರೆ, ಒಂದು ಗೃಹ ಪ್ರವೇಶ 1 ವಾರ ಇದೆ ಅನ್ನೋವಾಗ್ಲೇ ಮನೆ ಪೂರ್ತಿ ಕೆಲಸಗಳೆಲ್ಲನೂ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಇನ್ನು ನಾಳಿದ್ದಿದೆ ಗೃಹ ಪ್ರವೇಶ ಅಂದಾಗ ಇವತ್ತು ಕೆಲಸ ನಡೀತಾ ಇದ್ರೆ ಮತ್ತೆ ಕ್ಲೀನ್ ಮಾಡಿಸೋದಕ್ಕೆ ತುಂಬಾ ಕಷ್ಟ ಆಯ್ತು. ಇದು ನನ್ನ ಅನುಭವ. ಹಾಗಾಗಿ ಇನ್ನ 1 ವಾರ ಗೃಹ ಪ್ರವೇಶ ಇದೆ ಅನ್ನೋವಾಗ ಇವತ್ತೇ ಎಲ್ಲ ಕೆಲಸಗಳನ್ನ ಮುಗಿಸಿ ಸ್ಟಾಪ್ ಮಾಡ್ಕೊಂಡ್ಬಿಡಿ. ಇದು ಮೊದಲನೇ ಟಿಪ್ಪು. ಮತ್ತೆ ಒಂದು 20 ದಿನ ಇದೆ ಗೃಹ ಪ್ರವೇಶ ಅನ್ನೋವಾಗ್ಲೇ ನೀವೊಂದು ಪ್ಲಾನಿಂಗ್ಗೆ ಬನ್ನಿ. ಅಂದ್ರೆ ಏನೆಲ್ಲ ತಗೊಬೇಕು, ಮತ್ತೆ ಎಷ್ಟು ಸಿಂಪಲ್ ಆಗಿ ಮಾಡ್ತಿದ್ದೀರಾ, ಮತ್ತೆ ಯಾವ ಪೂಜೆ ಮಾಡಿಸ್ತಿದ್ದೀರಾ, ಮತ್ತೆ ಎಷ್ಟು ಜನ ಊಟ ಮಾಡಿಸ್ತಿದ್ದೀರಾ. ಸೊ ಇದರೆಲ್ಲ ಸಣ್ಣ ಪುಟ್ಟ ಪ್ಲಾನಿಂಗ್ಸ್ ಇರುತ್ತಲ್ಲ, ಸೊ ಇದೆಲ್ಲವನ್ನ ಕೂತು ಒಂದತ್ರ ಮಾತಾಡೋದು ತುಂಬಾ ಒಳ್ಳೆಯದು. ಸೊ ಆ ಒಂದು ಪ್ಲಾನಿಂಗ್ಗೆ ಬನ್ನಿ. ನೆಕ್ಸ್ಟ್, ಯಾವುದೆಲ್ಲ ಪರ್ಚೇಸ್ ಮಾಡಬೇಕು, ಎಲ್ಲೆಲ್ಲ ಹೋಗ್ಬೇಕು, ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪ್ಲಾನಿಂಗ್ ಅನ್ನ ಇಟ್ಕೊಳ್ಳಿ. ಇವಾಗ ಬನ್ನಿ ಎಷ್ಟು ಖರ್ಚಾಯ್ತು ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಸೊ ನೀವು ನಮ್ಮ ಮನೆಯ ವಿಡಿಯೋಸ್ಗಳನ್ನ, ಗೃಹ ಪ್ರವೇಶದ ವಿಡಿಯೋಗಳನ್ನ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ತುಂಬಾ ಸಿಂಪಲ್ ಆಗಿ ಮಾಡಿದ್ದು. ಸೊ ಅದ್ರಲ್ಲೂ ಸಿಂಪಲ್ ಆಗಿ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಪೂಜೆ ಮಾಡಿಸ್ಲೇಬೇಕು ಅಲ್ವಾ, ಕಂಪಲ್ಸರಿ ಹೋಮ ಎಲ್ಲ. ಹಾಗಾಗಿ ಆ ಪೂಜೆ ಬಿಟ್ರೆ ಇನ್ನೆಲ್ಲವನ್ನ ನಾವು ತುಂಬಾ ಸಿಂಪಲ್ ಆಗಿ ಮಾಡಿಸಿದ್ದು. ಹೀಗೆ ಬಂದ್ಬಿಡೋಣ. ಫಸ್ಟ್ ಗೃಹ ಪ್ರವೇಶ ಅಂತ ಆಗೋದೇ ನಮಗೆ ಸೀರೆ, ಬಟ್ಟೆಗಳು. ಸೊ ಇದಕ್ಕೆ ನಮಗೆ ಒಟ್ಟಾರೆಯಾಗಿ ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಸಹ 15,000 ಆಯ್ತು. ಬರೀ ಬಟ್ಟೆಗೆ, ಸೀರೆಗೆ ಮತ್ತೆ ಸ್ಟಿಚಿಂಗ್ ಎಲ್ಲದಕ್ಕೂ ಸೇರಿ ನಮಗೆ 15,000 ಆಯ್ತು. ನಾವು ಯಾವುದೇ ಸಂಬಂಧಿಕರಿಗೆಲ್ಲ ಬಟ್ಟೆ ತಗೊಳ್ತಾರಲ್ಲ ಆ ಥರ ಎಲ್ಲ ಏನು ತಗೊಟ್ಟಿಲ್ಲ. ಒಂದು ಸ್ವಲ್ಪ ಜನಕ್ಕೆ ಅಂದ್ರೆ ತುಂಬಾ ತೀರಾ ಬೇಕಾದವ್ರು ಅಂತ ಇರ್ತಾರಲ್ಲ ಅವ್ರಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ತಗೊಳ್ಲಿಲ್ಲ. ಇದು 15,000 ಸೀರೆ ಮತ್ತೆ ಬಟ್ಟೆಗಳಿಗೆ. ನೆಕ್ಸ್ಟ್, ಪೂಜಾರಿ ಇರ್ತಾರಲ್ಲ 500, ಅವ್ರಿಗೆ 23,000ವನ್ನ ಕೊಟ್ವಿ. ಹೋಮಗೆ ಸಂಬಂಧಪಟ್ಟಂತೆ ಮತ್ತೆ ಪೂಜೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನ ಅವರೇ ತಗೊಬಂದಿದ್ದು. ಹೂವನ್ನ ಬಿಟ್ಟು ಪೂಜೆಗೆ ಸಂಬಂಧಪಟ್ಟಂತೆ ಎಲ್ಲ ತಗೊಬಂದಿದ್ದು ಅವರೇನೆ. ಅದಕ್ಕೆ ಅವ್ರಿಗೆ 23,000, 3 ಜನ ಬಂದಿದ್ರು. ಸೊ ಇದು ನನಗೆ ಜಾಸ್ತಿ ಅಂತ ಗೊತ್ತಿಲ್ಲ, ಕಡಿಮೆ ಅಂತ ಗೊತ್ತಿಲ್ಲ. ನಮಗೆ ಕಡಿಮೆ ಅಂತ ಹೇಳಿ ಅವರು ಇಷ್ಟು ತಗೊಂಡಿದ್ದಾರೆ, 23,000.
ನೆಕ್ಸ್ಟ್ ನನ್ನ ಆಗ್ಲೇ ಹೇಳ್ದಂಗೆ ಹೂವಿಗೆ ಯಾವುದೇ ರೀತಿಯ ಅವರು ತಗೊಬಂದಿಲ್ಲ. ಪ್ರತಿಯೊಂದು ಹೂವಿನ ಖರ್ಚು ನಮ್ದೇ ಇತ್ತು. ಹೂವಿನ ಖರ್ಚು ಬಂದು 8,000 ನಮಗೆ ಆಯಿತು. ಯಾಕಂದರೆ ಅವತ್ತು ಹಬ್ಬ ಇದ್ದಿದ್ದ ಕಾರಣ 8,000 ಹೂವಿಗೆ ಆಯಿತು. ಈ ತೋಮಲೆ ಎಲ್ಲ ಬರುತ್ತಲ್ಲ, ಸೊ ಇದಕ್ಕೆಲ್ಲ ಸ್ವಲ್ಪ ಕಾಸ್ಟ್ ಇರುತ್ತೆ. ಮತ್ತು ಆವತ್ತು ಹನುಮಾನ್ ಜಯಂತಿ ಇತ್ತಲ್ವ, ಹಾಗಾಗಿ 8,000 ಹೂವಿಗೆ. ಇನ್ನು ಮನೆಗೆ ಶಾಮಿಯಾನ, ಮತ್ತು ಆವತ್ತಿನ ದಿನ ಶಾಮಿಯಾನ ಬೇಕು, ಜೊತೆಗೆ ಲೈಟಿಂಗ್ಸು, ಇದಕ್ಕೆರಡಕ್ಕೂ ಸೇರಿ 15,000. ಮತ್ತು ಇನ್ನೆಲ್ಲ ಊಟಕ್ಕಿರುತ್ತಲ್ಲ, ಊಟದ ಸರಕುಗಳು ಅಂದರೆ ಅಕ್ಕಿ ಬೇಳೆ ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಸೇರಿ ಮತ್ತು ರೋಲು ಮತ್ತು ಲೋಟ ಇದೆಲ್ಲವನ್ನ ಸೇರಿ 25,400 ಜನಕ್ಕೆ ಊಟ. ಓಕೆನಾ, ಇದಕ್ಕೆಲ್ಲ ಸೇರಿ 25,000 ಆಯಿತು. ನೆಕ್ಸ್ಟು ತರಕಾರಿ, ಸಪ್ರೇಟ್ ತರಕಾರಿಗೆ ಮಾತ್ರ 5,000 ಆಯಿತು. ನೀರು ಅಂದರೆ ನಾವಿಲ್ಲಿ ನೀರು ಅಂದರೆ ಫಿಲ್ಟರ್ ನೀರು ಬರುತ್ತಲ್ಲ ಅದು ಜಸ್ಟ್, ಮತ್ತು ಕುಡಿಯೋದಕ್ಕೆ ನಾವು ಅಂದರೆ 1/2 ಲೀಟರ್ ನೀರು ತಂದುಬಿಟ್ಟಿದ್ವಿ, ಅದು ಎಲ್ಲ ಸೇರಿ 2,500 ಆಯಿತು ನೀರಿಗೆ ಮಾತ್ರ. ನೆಕ್ಸ್ಟ್ ಅಡುಗೆ ಮಾಡ್ತಾರಲ್ಲ ಬಟರ್ಗೆ, ಅವ್ರಿಗೆ 12,000 ಒಂದು ಟೈಮ್ ಅಡುಗೆ ಮಾಡೋದಕ್ಕೆ. ನೈಟು ಒಂದು 10 ಜನಕ್ಕೆ ನಾವು ಮಾಡಿಸಿದ್ವಿ ಅಷ್ಟೇ, ಯಾಕಂದ್ರೆ ನೈಟೆಲ್ಲ ಏನೂ ಪೂಜೆ ಇರಲಿಲ್ವಲ್ಲ, ಹಾಗಾಗಿ ಒಂದು 10 ಜನಕ್ಕೆ ಅಡುಗೆ ಮಾಡಿಸಿದ್ದು. ಇನ್ನೆಲ್ಲ ಕೂಡ ಮಾರ್ನಿಂಗ್ಗೆ 12,000 ಕೊಟ್ಟಿದ್ದು. ನೆಕ್ಸ್ಟ್ ಬಡಿಸೋರು ಇಬ್ಬರಿಗೆ 1,500. ಓಕೆನಾ. ನೆಕ್ಸ್ಟು ಗಂದಿಗೆ ಅಂಗಡಿಯಲ್ಲಿ ಅರಿಶಿನ ಕುಂಕುಮ ಮತ್ತು ಹಾಲು ಪಾತ್ರೆ ಎಲ್ಲವನ್ನ ಸೇರಿ ಏನೇನು ಬೇಕಲ್ವ ನೀಡ್ಸ್, ಬೇಸಿಕ್ ನೀಡ್ಸು, ಮನೆಗೆ ಕಳಶ ಮತ್ತು ದೀಪಗಳು ಅದೆಲ್ಲ ಇರುತ್ತಲ್ಲ, ಅದೆಲ್ಲವನ್ನ ಸೇರಿ ಒಂದೇ ಅಂಗಡಿಯಲ್ಲಿ 5,000 ಖರ್ಚಾಯಿತು. ಅದು 5,000 ಬರ್ತೀನಿ. ಮತ್ತು ರಿಟರ್ನ್ ಗಿಫ್ಟ್ಸ್ ಇರುತ್ತಲ್ಲ, ನಾನು ತುಂಬ ಸಿಂಪಲ್ಲಾಗಿ ರಿಟರ್ನ್ ಗಿಫ್ಟ್ಸನ್ನು ತಂದಿದ್ದು, ಪ್ಲೇಟ್ಸು ಚಿಕ್ಕದು, ಸೊ ಅದಕ್ಕೆಲ್ಲ ಸೇರಿ ಇಲ್ಲಿ 5,000 ಆಯಿತು. ಇನ್ನು ಎಕ್ಸ್ಟ್ರಾ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇದೆಲ್ಲ ಇರತ್ತಲ್ವ, ಅದಕ್ಕೆಲ್ಲ ಸೇರಿ 3,000 ಆಯಿತು. ಇನ್ನು ಗೃಹ ಪ್ರವೇಶ ಟೈಮಲ್ಲೇ ಹಾಲು, ಮೊಸರು ಮತ್ತು ಇನ್ನು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಏನೇನೆಲ್ಲ ಬೇಕು ಅಂತ ಅನ್ಕೊತೀವೋ ಅದೆಲ್ಲವನ್ನ ಸೇರಿ ನಾನು 3,000 ಹಾಕಿದ್ದೀನಿ. ಸೊ ನೀವಿವಾಗ ಅನ್ಕೊಬೋದು, ಸೊ ಇದಿಷ್ಟು ಫ್ರೆಂಡ್ಸ್ ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಅನ್ನೋದು. ಇದರಲ್ಲಿ ವೇಸ್ಟ್ ಅಂತ ಯಾವುದು ಅಂತ ಬಂದರೆ ಊಟದ ಸರಕಿರುತ್ತಲ್ಲ, ಸೊ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬಾ ಮಿಕ್ಬಿಡ್ತು. ಅಂದರೆ ಲೈಕ್ ಒಂದು 4 ಮೆಂಬರ್ಸ್ ಮನೇಲಿದ್ರೆ, ಸೊ 4 ಮೆಂಬರ್ಸು ಒಂದು 2 ಮಂತ್ಸ್ಗೆ ಸಂಸಾರಕ್ಕೆ ನಿಗಿಸ್ಬೋದು, ಅಷ್ಟೊಂದು ಊಟ ಸರಕು ಮಿಕ್ಕೋಯ್ತು. ಇನ್ನು ನೆಕ್ಸ್ಟ್ ವೆಜಿಟೇಬಲ್ಸು 5,000 ತಂದಿದ್ದು, ಅದರಲ್ಲಿ ಅರ್ಧ ಕೂಡ ಅವ್ರು ಯೂಸ್ ಮಾಡಲಿಲ್ಲ, ಅರ್ಧಕ್ಕರ್ಧ ವೇಸ್ಟೇ ಆಗೋಯ್ತು. ಸೊ ಅದೊಂದು ವೇಸ್ಟ್ ಖರ್ಚು. ಮತ್ತು ಇನ್ನೂ ಒಂದು ವೇಸ್ಟ್ ಖರ್ಚು ಏನಪ್ಪ ಅಂದರೆ ನೀರಿನ ಬಾಟಲು. ಸೊ ಇದರಲ್ಲಿ ಒಂದು 400 ಬಾಟಲ್ಸ್ ತರಿಸಿದ್ದು, ಆಲ್ಮೋಸ್ಟ್ ಒಂದು 100ರಿಂದ 120 ಬಾಟಲ್ಸು ಮಿಕ್ಬಿಡ್ತು. ಆಯಿತಾ, ಯಾಕೆ ಅಂದರೆ ಕೆಲವೊಬ್ಬರೆಲ್ಲನೂ ಸ್ಕೂಲ್ ಮಕ್ಕಳು ಬಂದಿದ್ರಲ್ಲ, ಅವರೆಲ್ಲ ಒಂದೇ ಬಾಟ್ಲನ್ನ ಇಬ್ಬಿಬ್ರು ಶೇರ್ ಮಾಡ್ಕೊತಾ ಇದ್ರು. ಸೊ ಹಾಗಾಗಿ ಅದೆಲ್ಲ ಮಿಕ್ಬಿಡ್ತು. ಮತ್ತು ಅವ್ರು ರಿಟರ್ನ್ ತಗೊಳ್ಳಿಲ್ಲ, ಬಾಟಲ್ಸ್ ರಿಟರ್ನ್ ತಗೊಳ್ಳಿಲ್ಲ, ಅದೊಂದು ಸ್ವಲ್ಪ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಇದಿಷ್ಟು ಫ್ರೆಂಡ್ಸ್ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ವೇಸ್ಟ್ ಆಗಿದ್ದು. ಮತ್ತು ಏನು ಮಾಡಿಸ್ಬೇಕಿತ್ತು ಅಂದರೆ ನಾವು ಫೋಟೋಗ್ರಾಫರನ್ನ ಕರೆಸಲಿಲ್ಲ, ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಅದು ತರಿಸಿ ಫೋಟೋಸ್ ಎಲ್ಲ ಇಡಿಸಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಇನ್ನು ಸಿಟಿ ಕಡೆ ಆದರೆ, ಫಾರ್ ಎಕ್ಸಾಂಪಲ್ ನೀವು ಸಿಟಿ ಕಡೆ ಏನಾದ್ರೂ ಗೃಹ ಪ್ರವೇಶ ಮಾಡಿಸಿದ್ದೀರಾ ಅಂದರೆ, ಇನ್ನು ಬಾಳೆ ದಿಂಡಾಗಿರ್ಬೋದು, ಮತ್ತು ಬಾಳೆ ಎಲೆ ಮತ್ತು ಮಾವಿನ ಎಲೆ ಇದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಇನ್ನು ಚಪ್ರವನ್ನು ಕಟ್ಟಿಸ್ಬೇಕಾದ್ರೆ ಆ ಚಪ್ರಕ್ಕೆ ಗರಿಗಳಾಗಿರ್ಬೋದು ಮತ್ತು ಹೂವು ಆಗಿರ್ಬೋದು, ಇದಕ್ಕೆಲ್ಲ ಎಕ್ಸ್ಟ್ರಾ ನೀಡ್ಸ್ ಅಂತ ಇರುತ್ತೆ, ಅಂದರೆ ಎಕ್ಸ್ಟ್ರಾ ಅಮೌಂಟ್ಸ್ ಬೇಕಾಗುತ್ತೆ. ಇದು ಎಲ್ಲವನ್ನ ಮೈನಸ್ ಮಾಡಿ ಸಿಂಪಲ್ಲಾಗಿ ಮಾಡಿಸಿರೋದಕ್ಕೆ ನಮ್ಮದು 1,20,000 ಆಯಿತು. ಸೊ ಇದಿಷ್ಟು ಫ್ರೆಂಡ್ಸ್ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಬೇಕು ಅಂದ್ಕೊಂಡಿದ್ದು. ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ತೀವಿ ಅಂದರೆ ಖಂಡಿತ ಸಿಂಪಲ್ಲಾಗೇ ಮಾಡಿ, ಯಾಕಂದರೆ ಮನೆ ಕಟ್ಟಿ ಈಗಾಗಲೇ ಸಾಲ ಮಾಡ್ಕೊಂಡಿರ್ತೀವಿ. ಆ ಸಾಲವನ್ನು ಹೇಗೆ ತೀರಿಸೋದು ಅನ್ನೋ ಟೆನ್ಷನಲ್ಲಿ ಇರ್ತೀವಿ. ಅದರಲ್ಲಿ 3 ಲಕ್ಷ 4 ಲಕ್ಷ ಮತ್ತೆ ಸಾಲ ಮಾಡಿ ಅತಿ ಗ್ರ್ಯಾಂಡಾಗಿ ಜನರೆಲ್ಲ ನೋಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮತ್ತೆ ಒಂದಷ್ಟು ಸಾಲ ಮಾಡಿಕೊಂಡು ಮತ್ತೆ ಗೃಹ ಪ್ರವೇಶ ಮಾಡಿ ಇರೋ ಒಂದಿನಕ್ಕೆ, ಆ ಗೃಹ ಪ್ರವೇಶದ ಒಂದಿನಕ್ಕೆ ಮತ್ತೆ 2-3 ವರ್ಷ ದುಡಿದು ಸಾಲ ತೀರಿಸೋ ಅವಶ್ಯಕತೆ ಬೇಕಿರಲ್ಲ ಅನ್ಕೊತೀನಿ. ಸೊ ಆದಷ್ಟು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ಲಾಗೆ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಇದು ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀರಾ, ಎಷ್ಟು ಸಿಂಪಲ್ಲಾಗಿ ಮಾಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಯಾರು ಮೊದಲನೇ ಸರಿ ವಿಡಿಯೋ ನೋಡಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.